ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ವರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಏನು ಅಂತ ಆಲ್ರೆಡಿ ತಮ್ಮನೇಲಿ ನೋಡಿದ ತಕ್ಷಣವೇ ಗೊತ್ತಾಗಿದೆ. ನಾವು ಪ್ರತಿನಿತ್ಯ ಅಡುಗೆಗೆ ಬಳಸುವಂಥ ಗ್ಯಾಸ್ನ ಯಾವ ಥರ ನಾವು ಉಳಿಸ್ಬೋದು ಅಂದರೆ, ಇವಾಗ ಪ್ರತಿನಿತ್ಯ ಬಳಸುವಂಥ ಗ್ಯಾಸು ಬೇಗ ಖಾಲಿ ಆಗ್ತಿರತ್ತೆ, ರೀಸನ್ನೇ ಗೊತ್ತಾಗ್ತಿರಲ್ಲ. ನಾವು ಎಷ್ಟು ಬೇಗ ಅಂದರೆ ಒಂದೂವರೆ ತಿಂಗಳಲ್ಲಿ ನಾವು ಕಡಿಮೆ ಅಡುಗೆ ಮಾಡಿದ್ರೂ ಬೇಗ ಖಾಲಿ ಆಗ್ತಿರತ್ತೆ ಅನ್ನೋ ಟೆನ್ಷನಲ್ಲೇ ಇರ್ತೀವಿ. ಹಾಗಾಗಿ ನಾನು ಇವತ್ತು ನಿಮ್ಮ ಜೊತೆ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೊಳ್ಳೋಣ. ಯಾವ ಥರ ನಾವು ಗ್ಯಾಸ್ನ ಸೇವ್ ಮಾಡ್ಬೋದು, ಯಾವ ಥರ ಒಂದು ತಿಂಗಳಿಗೆ ಬರೋವಂಥ ಗ್ಯಾಸ್ನ ಅಥವಾ ಒಂದೂವರೆ ತಿಂಗಳು ಬರೋವಂಥ ಗ್ಯಾಸ್ನ ಎರಡೂವರೆ ತಿಂಗಳ ಥರ ತಿಂಗಳವರೆಗೂ ನಾವು ಯಾವ ಥರ ಅದನ್ನು ಮೇಂಟೈನ್ ಮಾಡ್ಬೋದು, ಯಾವ ಥರ ಬಳಸ್ಬೋದು ಅಂತ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ. ಈ ವ್ಲಾಗ್ನ ಕೊನೆ ತನಕ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೋಡಿ, ನಾವು ಮೊದಲನೇದಾಗಿ ಏನಾದರೂ ಅಡುಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ತೊಳೆದಿರೋ ಪಾತ್ರೆನ ಹಾಗೆ ಇಟ್ಬಿಟ್ಟಿರ್ತೀವಿ. ಅದರಲ್ಲಿ ಇನ್ನೂ ನೀರು ಹಾಗೆ ಇದ್ದಿರತ್ತೆ. ನಾವು ಕ್ಲೀನಾಗಿ ಅದನ್ನು ಡ್ರೈ ಮಾಡಿ ಆಗಿರ್ಬೋದು, ಆಗಿರ್ಬೋದು ಹಾಗೆ ಇಡೋದಿಲ್ಲ. ಆ ವೇಸ್ಟ್ ಅಥವಾ ಉಳಿದಿರೋಂಥ ನೀರನ್ನ ನಾವು ಬಿಸಿ ಮಾಡಿ ಅದು ಆಪ್ರೇಟ್ ಆಗಿ ಅಥವಾ ಅದನ್ನು ಎಲ್ಲ ಅದು ಡ್ರೈ ಆಗೋಷ್ಟೊತ್ತಿಗೆ ನಮ್ಮ ಆಲ್ಮೋಸ್ಟ್ ಒಂದು ಸ್ವಲ್ಪ ಗ್ಯಾಸ್ನ ಖಾಲಿ ಆಗ್ತಿರತ್ತೆ. ಇದು ನಾವು ಪ್ರತಿನಿತ್ಯ ಮಾಡ್ತಿರ್ತೀವಿ. ಒನ್ ಟೈಮ್ ಮಾಡಿದ್ರೆ ಏನೂ ಆಗಲ್ಲ. ಪ್ರತಿನಿತ್ಯ ಮಾಡೋದ್ರಿಂದ ಅಫ್ಕೋರ್ಸ್ ಗ್ಯಾಸ್ ಅಂತೂ ಖಾಲಿ ಆಗೇ ಆಗತ್ತೆ. ಹಾಗಾಗಿ ಇದ್ರ ಬದಲಾಗಿ ನೀವು ಈ ಥರ ಡ್ರೈ ಮಾಡಿಕೊಂಡು ಅಥವಾ ಒಂದು ಬಟ್ಟೆಯಿಂದ ನಾವು ಪ್ರತಿನಿತ್ಯ ಬಳಸುವಂಥ ಪಾತ್ರೆ, ಗ್ಯಾಸ್ ಮೇಲೆ ಇಡೋವಂಥ ಪಾತ್ರೆನ ಈ ಥರ ಒರೆಸ್ಕೊಳ್ಳೋದ್ರಿಂದ ಗ್ಯಾಸ್ ಕೂಡ ಸೇವ್ ಆಗುತ್ತೆ. ನೆಕ್ಸ್ಟ್ ನೋಡ್ಬೋದು, ನಾವೇನು ಮಾಡ್ತಿರ್ತೀವಿ, ಏನಾದರೂ ಅಡುಗೆ ಮಾಡಬೇಕು ಅಂದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ಗ್ಯಾಸ್ನ ಆನ್ ಮಾಡಿ ನೀರನ್ನ ತುಂಬಿಡೋಕ್ಕಾಗಿರ್ಬೋದು ಅಥವಾ ಹಾಲನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡೋ ತನಕನೂ ನಾವು ಗ್ಯಾಸ್ನ ಆನ್ ಮಾಡಿರ್ತೀವಿ. ಆ ಟೈಮಲ್ಲಿ ನಾವು 1 ನಿಮಿಷ ಆಗಿರ್ಬೋದು ಅಥವಾ 30 ಸೆಕೆಂಡ್ ಆಗಿರ್ಬೋದು, ಈ ಥರ ಏನಾಗ್ತಿರತ್ತೆ, ಗ್ಯಾಸ್ ವೇಸ್ಟ್ ಆಗ್ತಿರತ್ತೆ. ಅದ್ರ ಬದಲಾಗಿ ನಾವು ಆನ್ ಮಾಡೋಕ್ಕಿಂತ ಮುಂಚೆನೇ ನಾವು ಪಾತ್ರೆನ ಏನು ಮಾಡ್ಕೋಬೇಕು, ಅಥವಾ ನೀರು ತುಂಬಿಸ್ಕೋಬೋದಾ, ಹಾಲು ತುಂಬಿಸ್ಕೋಬೋದಾ ಅಂತ ಮಾಡಿಕೊಂಡು ಅದಕ್ಕಿಂತ ಮುಂಚೆನೇ ನಾವು ಈ ಥರ ಪಾತ್ರೆನ ಇಟ್ಕೊಳ್ಳೋದ್ರಿಂದ ನಮ್ಮ ಗ್ಯಾಸು ಸೇವ್ ಆಗುತ್ತೆ, ಹಾಗೆ ತುಂಬ ದಿನ ಬಳಕೆಗೂ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡಿ, ನಾವು ಯಾವಾಗಲೂ ಹೆಣ್ಮಕ್ಳು ಕೆಲವೊಂದ್ಸಲ ಏನು ಮಾಡ್ತಿರ್ತೀವಿ ಅಂದರೆ, ಸೀರಿಯಲ್ಲೋ ಅಥವಾ ಏನಾದರೂ ಟಿ ವಿ ಅರ್ಜೆಂಟೋ ಯಾರಾದರೂ ಕರೆದ್ರು ಅಂತ ಕೆಲವೊಂದ್ಸಲ ಏನು ಮಾಡ್ತೀವಿ, ಒಲೆ ಮೇಲೆ ಹಾಲಾಗಿರ್ಬೋದು ಅಥವಾ ಈ ಥರ ಟೀ, ಕಾಫಿ ಅಥವಾ ಸಾಂಬಾರು ಏನೇ ಆದರೂ ಬಿಸಿ ಮಾಡೋ ಅಂಥ ವಸ್ತುಗಳನ್ನ ನಾವು ಏನು ಮಾಡ್ತಿರ್ತೀವಿ ಅಂದರೆ ಕಡಿಮೆ ಫ್ಲೇಮಲ್ಲಿ ಇಟ್ಬಿಟ್ಟು ನಾವೇನಾದರೂ ಟೈಮ್ ಪಾಸ್ ಮಾಡ್ತಿರ್ತೀವಿ. ಹಾಗಾಗಿಯೂ ಕೂಡ ಕೆಲವೊಂದ್ಸಲ ತುಂಬ ಗ್ಯಾಸ್ ವೇಸ್ಟ್ ಆಗ್ತಿರತ್ತೆ. ಅದರಲ್ಲೂ ಒಂದು 5 ನಿಮಿಷದಲ್ಲಿ ಆಗೋವಂಥ ಅಡುಗೆನ ನಾವು 10 ನಿಮಿಷದವರೆಗೂ ಕಡಿಮೆ ಫ್ಲೇಮಲ್ಲಿ ಇಟ್ಟಾಗ ಗ್ಯಾಸ್ ಕೂಡ ತುಂಬ ವೇಸ್ಟ್ ಆಗುತ್ತೆ. ಹಾಗೆ ನಾವು ತುಂಬ ದಿನ ಬಳಸಬೇಕು ಅಂದರೂ ಗ್ಯಾಸ್ ಕೂಡ ತುಂಬ ಲೀಕ್ ಆಗೋದು ಅಥವಾ ತುಂಬ ಬಳಸೋದ್ರಿಂದ ಈ ಥರದ 5 ನಿಮಿಷಕ್ಕೆ ಆಗೋ ಕೆಲಸ 10 ನಿಮಿಷದ ತನಕ ಬಳಸೋದ್ರಿಂದ ಗ್ಯಾಸ್ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ನೀವು ಏನಾದರೂ ಪಾತ್ರೆ ತೊಳಿತಿರ್ತಾನೋ ಅಥವಾ ಏನಾದರೂ ಮಾಡೋ ಟೈಮಲ್ಲಿ ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ, ಜಾಸ್ತಿ ಫ್ಲೇಮಲ್ಲಿ ಕೊಟ್ಟು ಬಿಸಿ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಾವು ಗ್ಯಾಸ್ನ ಉಳಿಸ್ಬೋದು. ಹಾಗೆ ತುಂಬ ದಿನದ ತನಕನೂ ನಾವು ಬಳಸ್ಬೋದು. ಹೇಳ್ಬೋದು, ಕಡಿಮೆ ಫ್ಲೇಮಲ್ಲಿ ಮಾಡೋ ಅಡುಗೆನ ಜಾಸ್ತಿ ಫ್ಲೇಮಲ್ಲಿ ಮಾಡೋಕ್ಕಾಗಲ್ಲ ಅಂತ. ಹೌದು, ಬಟ್ ಏನಾಗುತ್ತೆ ಅಂದರೆ ಕೆಲವೊಂದ್ಸಲ ಜಾಸ್ತಿ ಫ್ಲೇಮಲ್ಲಿ ಬೇಗ ಆಗೋ ಅಂಥ ಅಡುಗೆನೂ ಕೂಡ ನಾವು ಕೆಲವೊಂದ್ಸಲ ಬೇಜಾರಾಗ್ತಿರತ್ತೆ ಅಂದ್ಕೊಂಡು ಅಥವಾ ಇಟ್ಟು ಬೇರೆ ಕಡೆ ಯಾವುದಾದ್ರೂ ಕೆಲಸನ ಕಾನ್ಸಂಟ್ರೇಟ್ ಮಾಡೋ ಟೈಮಲ್ಲಿ ಈ ಥರ ಕಡಿಮೆ ಫ್ಲೇಮಲ್ಲಿ ಇಟ್ಟು ಹೋಗ್ಬಿಡ್ತೀವಿ. ಈ ಥರ ಏನಾದರೂ ವಿಷಯಗಳಿತ್ತು ಅಥವಾ ಈ ಥರ ಅಡುಗೆ ಮಾಡೋದು ಜಾಸ್ತಿ ಫ್ಲೇಮಲ್ಲೇ ಆಗುತ್ತೆ ಅಡುಗೆ ಅನ್ನೋದನ್ನ ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ನೀವು ಗ್ಯಾಸ್ನ ಉಳಿಸ್ಬೋದು. ಹಾಗೆ ನೋಡಿ, ನೆಕ್ಸ್ಟ್ ಟಿಪ್ಸು, ನಾವೇನು ಮಾಡ್ತಿರ್ತೀವಿ ಅಂದರೆ ಅಡುಗೆ ಆಗಿದ ತಕ್ಷಣ ನಮಗೆ ಅದರಲ್ಲೇ ಸಿಲಿಂಡ್ರ್ ಅಥವಾ ಸಿಲಿಂಡ್ರ್ ಮೇಲೇ ಅವರು ರೆಗ್ಯುಲೇಟರ್ನ ಆಫ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಹಾಗಾಗಿ ಇದರಿಂದನೂ ಗ್ಯಾಸ್ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಅಡುಗೆ ಆಗಿದ ತಕ್ಷಣವೇ ಏನು ನಾಬ್ ಇರುತ್ತಲ್ಲ, ಇದನ್ನು ಕ್ಲೋಸ್ ಮಾಡೋದ್ರಿಂದ ಅಥವಾ ಆಫ್ ಮಾಡೋದ್ರಿಂದ ನಾವು ತುಂಬ ದಿನದ ತನಕನೂ ಬಳಕೆ ಆಗುತ್ತೆ. ಹಾಗೆ ಲೀಕ್ ಕೂಡ ಆಗಲ್ಲ. ಆಮೇಲೆ ಇದು ಆನಲ್ಲಿದ್ದರೆ ಒಂದು ಸ್ವಲ್ಪ ಡೇಂಜರ್ ಅಂತಲೇ ಹೇಳ್ಬೋದು. ಆದಷ್ಟು ನಿಮ್ಮ ಅಡುಗೆ ಆಗಿದ ತಕ್ಷಣ ಆಫ್ ಮಾಡಿದ್ರೇ ಒಳ್ಳೆಯದು. ಹಾಗೆ ಈ ಇನ್ಫಾರ್ಮೇಷನ್ ಅಥವಾ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇದ್ರ ಜೊತೆಗೆ ನಾನು ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ. ಈ ವ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.